ಅರಣ್ಯ ಪ್ರದೇಶದ ನಡುವಿನ ಖಾಸಗಿ ಜಾಗದಲ್ಲಿ ಕ್ವಾರಿ ಕಾರ್ಯಾಚರಣೆ. ದಿನವೊಂದಕ್ಕೆ 3 ಲಾರಿ ಜಿಲೇಟಿನ್ ಮುಖೇನ ಕಲ್ಲುಗಳ ಸ್ಫೋಟ. ಭಾರಿ ಸದ್ದಿನ ಜೊತೆಗೆ ಮನೆಗಳ ಸುತ್ತಮುತ್ತಲೂ ಕಲ್ಲುಗಳ ಅವಶೇಷಗಳು ಬೀಳ್ತಾ ಇದೆ. ರಸ್ತೆಯಲ್ಲಿ ಅದೆಷ್ಟೋ ಶಾಲಾ ವಾಹನಗಳು ಸಂಚರಿಸ್ತಾ ಇದ್ರು. ರಸ್ತೆಯಿಂದ ಮೀಟರ್ ಅಂತರ ದೂರದಲ್ಲಿನ ಕ್ವಾರಿಯಲ್ಲಿ ನಿರಂತರ ಸ್ಫೋಟಕಗಳ ಬಳಕೆ. ಹೊಸ ಮನೆ ನಿರ್ಮಾಣವನ್ನೇ ಮೊಟಕುಗೊಳಿಸಿದ ಕುಟುಂಬ. ನೀರಿಲ್ಲದೆ ಬಂಜರು ಭೂಮಿ ಆಗ್ತಾ ಇರುವ ಕೃಷಿ ಭೂಮಿ. ಆತಂಕದ ನಡುವೆ ಜೀವನ ಕಳೆದುಕೊಳ್ತಾ ಇರುವ ಕುಟುಂಬಗಳಿಗೆ ಹೈಕೋರ್ಟ್ ಆದೇಶ ಇದ್ರೂ ಪಾಲಿಸದಂತಹ ಅಧಿಕಾರಿಗಳು. ಇದು ಬಡಗ ಕಜೇಕಾರು ಗ್ರಾಮ ಪಂಚಾಯತ್ನ ತೆಂಕ ಕಜೇಕಾರು ಪ್ರದೇಶದಲ್ಲಿ ನಡೀತಾ ಇರುವ ಕ್ವಾರಿ ಕಾರ್ಯಾಚರಣೆಯಿಂದಾಗಿ ಗ್ರಾಮಸ್ಥರು ಅನುಭವಿಸ್ತಾ ಇರುವ ನರಕ ಯಾತನೆ. ಬಡಗ ಕಜೇಕಾರು ಗ್ರಾಮ ಪಂಚಾಯತ್ನ ತೆಂಕ ಕಜೇಕಾರು ಪ್ರದೇಶದಲ್ಲಿ ನಡೀತಾ ಇರುವ ಕ್ವಾರಿಯಿಂದಾಗಿ ಪರಿಸರವಿಡೀ ಮಾಲಿನ್ಯದಿಂದ ಕೂಡಿದ್ದು ಮನೆ, ಅಂಗನವಾಡಿ ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಈ ಕುರಿತು ಹೈಕೋರ್ಟ್ನಲ್ಲಿ ಗ್ರಾಮಸ್ಥರು ಹೂಡಿರುವ ದಾವೆಗೆ ರಾಜ್ಯ ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೆಪ್ಟೆಂಬರ್ 5ರಂದು ಆದೇಶಿಸಿದ್ರು. ನವೆಂಬರ್ 22ಕ್ಕೆ ಬರುವ ನೋಟಿಸ್ ನೀಡಿ ಕೊನೆಗಳಿಗೆಯಲ್ಲಿ ಮತ್ತೊಂದು ನೋಟಿಸ್ ನೀಡಿ ನವೆಂಬರ್ 26ಕ್ಕೆ ಪರಿಶೀಲನೆಯನ್ನ ಮುಂದೂಡಲಾಗಿದೆ ಎಂದು ಗ್ರಾಮಸ್ಥರ ದಿಕ್ಕು ತಪ್ಪಿಸಲು ಯತ್ನಿಸ್ತಾ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದು ಪ್ರಕೃತಿ ರಮಣೀಯ ದಟ್ಟ ಕಾಡು, ಕೃಷಿ ಸಂಬಂಧಿಸಿದ ಪ್ರದೇಶ. ಮೀಸಲು ಅರಣ್ಯ ಇರುವ ಹತ್ತಿರದಲ್ಲೇ ಕ್ವಾರಿಯನ್ನ ತೆರೆಯಲು ಅನುಮತಿಯನ್ನ ಸರ್ಕಾರ ನೀಡಿದೆ. ಆದರೆ ಅನುಮತಿಯಲ್ಲಿರುವಂತಹ ನಿಯಮಗಳೆಲ್ಲವೂ ಉಲ್ಲಂಘಿಸಿ ಕ್ವಾರಿ ಅಪಾಯಕಾರಿಯಾಗಿ ಕಾರ್ಯಾಚರಿಸ್ತಾ ಇದೆ. ಇದರಿಂದ ಕ್ವಾರಿ ಸಮೀಪವೇ ಇರುವ ಗ್ರಾಮದ ಜನತೆ ಆತಂಕಕ್ಕೆ ಈಡಾಗಿದ್ದಾರೆ. ಹಲವು ಮನೆಗಳ ಗೋಡೆಗಳು ಕ್ವಾರಿಯಲ್ಲಿನ ಅಪಾಯಕಾರಿ ಸ್ಫೋಟಕ ಸಿಡಿಸೋದ್ರಿಂದಾಗಿ ಬಿರುಕು ಬಿಟ್ಟಿದೆ. ಜಾನುವಾರು ಕೊಠಡಿಗಳ ಶೀಟ್ಗಳು ಮುರಿದು ಬಿದ್ದಿದೆ. ಸ್ಫೋಟದ ಸದ್ದು ಒಮ್ಮೆಗೆ ಕಿವಿಯನ್ನ ಮುಚ್ಚಿಸಿ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡ್ತಾ ಇದೆ. ಜಿಲೇಟಿನ್ ಬಳಸಿ ನಡೆಸ್ತಾ ಇರುವ ಸ್ಫೋಟದಿಂದಾಗಿ ಗಾಳಿ ಇಡೀ ಮಲಿನಗೊಳ್ತಾ ಇದೆ. ಇಲ್ಲಿ ಧೂಳುಗಳು ಮನೆ ಸೇರ್ತಾ ಇದೆ. ಜಾನುವಾರುಗಳು ಸ್ಫೋಟದ ಸದ್ದು ಕೇಳಿ ಹಗ್ಗವನ್ನ ತುಂಡರಿಸಿ ಓಡುವಂತಹ ವಾತಾವರಣ ಇಲ್ಲಿದೆ. ಹೊಸ ಮನೆಯನ್ನ ಕಟ್ತಾ ಇರುವ ಮನೆ ಮಂದಿ ಕ್ವಾರಿ ಆತಂಕದಿಂದ ಅರ್ಧದಲ್ಲೇ ಕಾಮಗಾರಿಯನ್ನ ಮೊಟಕುಗೊಳಿಸಿದ್ದಾರೆ. ಪ್ರಮುಖವಾಗಿ 4 ಶಾಲಾ ಬಸ್ಗಳು ಕ್ವಾರಿ ಕಾರ್ಯಾಚರಿಸುವ ಮೀಟರ್ ಅಂತರದಲ್ಲಿರುವ ರಸ್ತೆಯಲ್ಲಿ ಸಂಚರಿಸ್ತಾ ಇರೋದು ಗ್ರಾಮಸ್ಥರನ್ನ ಆತಂಕಕ್ಕೀಡು ಮಾಡಿದೆ. ಕಳೆದ 6 ತಿಂಗಳಿನಿಂದ ಕಾರ್ಯಾಚರಿಸ್ತಾ ಇರುವ ಕ್ವಾರಿಯ ಅಧ್ವಾನದಿಂದಾಗಿ ಭತ್ತದ ಕೃಷಿಯನ್ನ ಮೊಟಕುಗೊಳಿಸಿದ ಪರಿಣಾಮವಾಗಿ ಹಲವು ಎಕರೆ ಗದ್ದೆಗಳು ಪಾಲು ಬಿದ್ದಿದೆ. ಬಾವಿಗಳು ನೀರಿಲ್ಲದೆ ಬರಿದಾಗ್ತಾ ಇದೆ. ಪ್ರಮುಖವಾಗಿ ಅರ್ಧ ಕಿಲೋಮೀಟರ್ ದೂರದಲ್ಲೇ ಅಂಗನವಾಡಿ ಕಾರ್ಯಾಚರಿಸ್ತಾ ಇದ್ದು ಸುಮಾರು 20ರಷ್ಟು ಮಕ್ಕಳು ಅಂಗನವಾಡಿಯಲ್ಲಿ ನೆಲೆಸ್ತಾರೆ. ಅಂತಹ ಹೊತ್ತಿನಲ್ಲಿ ಸ್ಫೋಟಕ ಸಿಡಿಸಿರೋದ್ರಿಂದಾಗಿ ಅಂಗನವಾಡಿ ಕಟ್ಟಡವು ಬಿರುಕು ಬಿಟ್ಟು ಮಕ್ಕಳು ಅಪಾಯವನ್ನ ಎದುರಿಸುತ್ತಿದ್ದಾರೆ. ಈ ಕುರಿತು ಸ್ಥಳೀಯ ಆಡಳಿತ, ಜಿಲ್ಲಾಡಳಿತಕ್ಕೆ ದೂರು ನೀಡಿರುವ ಗ್ರಾಮಸ್ಥರ ದೂರುಗಳಿಗೆ ಸ್ಪಂದನೆಯೇ ಸಿಗದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಜಯಾನಂದ, ವಿಶ್ವನಾಥ, ನಾರಾಯಣ, ಜಾರಪ್ಪ ಹಾಗೂ ಡಿಕಮ್ಮ ಸೇರಿಕೊಂಡು ದಾವೆಯನ್ನ ಹೂಡಿದ್ರು. ಅದರಂತೆ ಎಲ್ಲಾ ಇಲಾಖೆಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಆದೇಶವನ್ನ ಕೂಡ ಹೊರಡಿಸಿತ್ತು. ಆದರೆ ಆದೇಶ ಸೇರಿ 2 ತಿಂಗಳುಗಳ ಬಳಿಕ ನವೆಂಬರ್ 22ಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬರುವ ನೋಟಿಸ್ ನೀಡಿದ್ರು. ಅದರಂತೆ ಗ್ರಾಮಸ್ಥರು ಎಲ್ಲರೂ ನೋಟಿಸ್ನಲ್ಲಿ ನೀಡಿರುವಂತೆ ನವೆಂಬರ್ 22ರ 11 ಗಂಟೆಗೆ ಕಾಯ್ತಾ ಇದ್ರು. ಆದ್ರೆ 11:15ರ ಹೊತ್ತಿಗೆ ಪೋಸ್ಟ್ ಮ್ಯಾನ್ ಸ್ಥಳಕ್ಕೆ ಧಾವಿಸಿ ಮತ್ತೊಂದು ನೋಟಿಸ್ ನೀಡಿ ಸ್ಥಳ ಪರಿಶೀಲನೆಯನ್ನ ನವೆಂಬರ್ 26ಕ್ಕೆ ಮುಂದೂಡಲಾಗಿದೆ ಎಂದು ಸೂಚಿಸಿದ್ರು. ಇದನ್ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ, ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಗೆ ಗ್ರಾಮಸ್ಥರು ದೂರವಾಣಿ ಮಾಡಿ ಕೇಳಿದಾಗ ಅಲ್ಲಿರುವಂತಹ ಸಿಬ್ಬಂದಿ ನಿನ್ನೆಯಷ್ಟೇ ಸಭೆ ನಿಗದಿಯಾಗಿದ್ದು ಅದಕ್ಕಾಗಿ ಸ್ಥಳ ಪರಿಶೀಲನೆಯನ್ನ ಕೊನೆ ಕ್ಷಣದಲ್ಲಿ ಕೈಬಿಡಲಾಗಿದೆ ಅಂದಿದ್ದಾರೆ. ಆದ್ರೆ ಕೂಲಿ ಮಾಡಿಕೊಂಡು ಬದುಕ್ತಾ ಇರುವ ಗ್ರಾಮಸ್ಥರು ಈ ಕುರಿತು ಕೆಲಸವನ್ನ ಬಿಟ್ಟು ಸ್ಥಳ ಪರಿಶೀಲನೆ ನಿಂತಿರುವುದನ್ನ ಪ್ರಶ್ನಿಸಿದಾಗ ನಾವು ಏನು ಮಾಡಲು ಬರೋದಿಲ್ಲ ಎಂದು ಉದ್ದಟತನದಿಂದ ಪ್ರತಿಕ್ರಿಯಿಸಿದ್ದಾರೆ. ಇದರಿಂದ ನೊಂದ ಗ್ರಾಮಸ್ಥರು ಅಧಿಕಾರಿಗಳು ಕೆಲವರ ಒತ್ತಡಕ್ಕೆ ಮಣಿದು ಬರಲು ಹಿಂದೇಟನ್ನ ಹಾಕ್ತಿದ್ದಾರೆ. ಈ ಮೂಲಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸುತ್ತಿದ್ದಾರೆ. ಮುಂದೆಯೂ ಬಾರದೇ ಇದ್ದಲ್ಲಿ ಕ್ವಾರಿಯೊಳಗಡೆ ಕುಳಿತು ಪ್ರತಿಭಟನೆ ನಡೆಸುವಂತದ್ದು ಅನಿವಾರ್ಯ ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಕುರಿತು ಹೆಚ್ಚಿನ ಮುತುವರ್ಜಿ ವಹಿಸಿ ಪರಿಸರ ಸಂರಕ್ಷಣೆ, ಜೀವ ಸಂಕುಲದ ವಿರುದ್ಧವಾಗಿರುವ ಕ್ವಾರಿಯನ್ನ ತಕ್ಷಣಕ್ಕೆ ನಿಲ್ಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಕ್ವಾರಿ ಆರಂಭದ ನಂತರದ ದಿನಗಳಲ್ಲಿ ಮಳೆ ಸಂದರ್ಭ ಪ್ರದೇಶದಲ್ಲಿ ನಿರಂತರ ಭೂಕುಸಿತಗಳು ಸಂಭವಿಸುತ್ತಲೇ ಇದೆ. ಮನೆಗಳಿಗೆ ಗುಡ್ಡ ಜರಿದು ಬಿದ್ದು ವ್ಯಾಪಕ ಹಾನಿಯುಂಟಾಗಿದೆ. ಮಂಚನಾಡಿಯಲ್ಲಿ ನಡೆದ ದುರಂತದಂತೆ ಮುಂದಿನ ದಿನಗಳಲ್ಲಿ ತೆಂಕ ಕಜೇಕಾರು ಪ್ರದೇಶವೂ ದೂರ ಇಲ್ಲ ಅನ್ನುವ ಆತಂಕವನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ಅಪಘಾತಗಳು ಸಂಭವಿಸಿದ ಬಳಿಕ ತಮಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಸುಳ್ಳು ವರದಿಗಳನ್ನು ನೀಡಲು ಸಿದ್ಧರಿದ್ದಾರೆ ಎಂದು ಅಳಲನ್ನ ವ್ಯಕ್ತಪಡಿಸಿದ್ದಾರೆ.
ಮಸ್ತ್ ಪಾಪದಾಗಲು ಅಂಚ ಒಂಜಿ ಗಣಿಗಾರಿಕೆ ಆಪುನೆಡ್ದಾರ ಎಂಕ್ಲೆ ತೊಂದರೆ ಆಪುಂಡು ನೀರಿಗೆ ಕೆರೆಕ್ ಕೃಷಿ ಉಂಡು ಅಂಚ ಪೂರ ಅವು ಆಜಿ ತಿಂಗೊಲ್ಲಾಂಡು ಎಂಚಿನ ಮಾತ ಕಿಂದೆ ಇಲ್ಲು ಪೂರ ಒಂದು ಬುರ್ತುಂಡು ಪೂರ ಬೊಕ್ಕ ಅಲ್ಲಿ ಕಿದೆ ಪೂರದು ಅಂಚ ಆತುಂಡು ಸೀಟ್ ಪೂರ ಪುಡಾದುಂಡು ಬೊಕ್ಕ ಅವೆ ನೀರ್ದ ಕೆರೆತ್ತ ಒಂಜಿ ನೀರ್ದ ಪೂರ ಇಜ್ಜಿ ಅಂದ ಅಂದು ಕೊರ್ತ ಉಂತದು ಜೇರು ಮಲ್ತೊಂದುಲ್ಲೇರು ಜಾಸ್ತಿ ಪುಡ ಒಂದುಂಡು ಅವು 2-3 ಸರ್ತಿ ಪುಡ ಉಂಡು ಒಂಜಿನ ದಿನ ಇದು ಜಾಸ್ತಿ ಇಪ್ಪು ಎಂಕ್ಲೆಗ್ ಕಂಡಿ ಪೂರ ಮೆದ್ಕೊಂಡು ಪಾತ್ರ ಪೂರ ಮೆದ್ಕೊಂಡು ಬೊಕ್ಕ ಸೀಟ್ ಅಲ್ಗೊಂಡು ಬೊಕ್ಕ ಅವು ಅದುರುಂಡು ಇಡೀ ಇಲ್ಲು ಅದ್ರದಲ್ಲಿ ಅಂಚೆ ಗೋಡೆ ಪೂರ ಪುಡಾದುಂಡು ಸಮಸ್ಯೆ ಅಂದ್ರೆ ಬಜ್ಜಿ ಪಾಪದ ಕುಟುಂಬದ ಹಾಕುದು ಈ ಕೋಲಾಡದಾದ ಇಂಗ್ಲ ಒಂತ ಕೃಷಿ ಪೋಣ ಆ ಕೃಷಿ ಕೃಷಿ ಮಲ್ಪರ್ಲ ಬಾಯಿ ಬಂಗಾಂಡು ಅಂದ್ರೆ ಕೆರೆ ಇಂಗ್ಲ ಕೆರೆ ಬೋರ್ ಉಂಡು ಐಟ್ ನೀರು ಆಸರ ಈ ಕೋಲಾಡದಾದ ನೀರು ಆಸರ ಎಲ್ಲ ಬಾರಿ ಕಮ್ಮಿ ಉಂಡು ಬೊಕ್ಕ ಅವೇ ಹಿಂಗ ಇಲ್ಲದ ಪೂರ ಸಿಮೆಂಟ್ ಪೂರ ಲಕ್ಕದ ಕುಡಾದುಂಡು ಗೋಡೆಲ ಕುಡಾದುಂಡು ಪಂಡ ಒಂಜಿ ಆಜಿ ತಿಂಗಳದ್ದು ಆಜಿ ತಿಂಗಳದ್ದು ಇಂಚಿ ಸಮಸ್ಯೆ ಎಂಗ್ಲ ಅರ್ಜಿ ಕೂಡ ಕೊಡ್ತುಂಡು ಅರ್ಜಿ ಕೊಡ್ತು ಆಯ್ತು ಅಂದ್ರೆ ಅದು ಇದಿಂಟದ ಆಯ್ತು ಅಂದ್ರೆ ಇಜ್ಜಾಂಡು ಬೊಕ್ಕ ಮುಲ್ಪ ಒಂಜಿ ಐನ ಏಳು ಇಲ್ಲುಂಡು ಪೂರ ಇಲ್ಲ ಬಾರಿ ತೊಂದರೆ ಉಂಡು ಬೊಟ್ಟು ಅಂತೆ ಕೃಷಿ ಮಲ್ಪೇಕ ಇತ್ತ ಕೋರಿದಾದ ಬೊಟ್ಟು ಕೃಷಿಲ ಅಂತೆ ಮಲ್ಪುಜಿ ಮಲ್ಪಂಡ ಸಮಸ್ಯೆ ಹೆಂಗೆ ದುಂಬೆ ಒಂಜಿ ಸೋಲು ದುಂಬೆಯವರ ಕೋರೆ ಆಪುನ ಇತ್ತಂಡು ಸಾಗುಲ್ಲ ಬುಡ್ಡಿಯ ಪಂಡ ಸಮಸ್ಯೆ ಪೂರ ಪೊಡಿಲ ಬಾಕಿ ಕಂಡಗೆ ಬತ್ತು ನೀರು ಅಯ್ನ ದೂರು ಬತ್ತು ಪೂರುಂಡು ಅಂಚ ಕೃಷಿ ಇಲ್ಲ ಬಾರಿ ನಷ್ಟ ಉಂಡು ಪಂಚಾಯತಿಗೆ ಕೊಡ್ತಾನೆ ಗಣಿಗಾರಿಕೆ ಕೊಡ್ತಾನೆ ಬೊಕ್ಕ DC ಗೆ ಕೊಡ್ತಾನೆ ಐದಾರು ಉತ್ತರವಾದಿ ಸರ್ಕಾರ ಇಲಾಖೆಗೆ ಕಂಪ್ಲೇಂಟ್ ಕೊಡ್ತಾರೆ ಜಾಗ ಉಂಡ ಸುರು ಅಕ್ಲದಲ್ಲ ಪಾತಿರ ಅಜಿದ ಆಟ ಆಟಲ ಪಾತಿರ್ತಾನೆ ಪಾತ್ರ ಅಕ್ಲದಾಲ ಲೆಕ್ಕೋದಿತ್ತೀರಿ ಹಿಂಗೆ ಅರ್ಜಿ ಕೂಡ ಕೋರಿ ಇಂಚ ಕುರ್ದು ಇಂಚ ಪಾತಿರ್ತೀವಿ ಅರ್ಜಿ ಮುಖಾಂತರ ಮಾತ್ರ ಇಂಚ ಪಾತಿರ್ತೀವಿ ನೇರ ಪಾತಿರ್ತೀವಿ ಪಾತಿರಂಡ ಪಂಡ ಈ ಊರ್ದ ಕೆಲವು ಊರ್ದಾಗ ಐಕ್ಯ ಸಪೋರ್ಟ್ ಇತ್ತೀರಿ ಅಂಚೆ ಅದು ಎಂಕಲು ಪಾತಿರ ಹೋಗ್ತೀವಿ ಅವು ಎಂಕಲ್ ಪಾಪದ ಕುಟ್ಕೋದಾಗಲ್ಲ ಎಂಗ್ಲ ಏನು ಪಣ್ಣನ ಲೆಕ್ಕದೆ ಪುಣ ಅಜ್ಜಿ ಕೋರೆ ಆದ ಎಂಗ್ಲಿ ಇಲ್ಲಲ್ಲಿ ಕುಲ್ಲರ ಭಾರಿ ಸಮಸ್ಯೆ ಆತಂಗೆ ಇಲ್ಲು ಪೂರ ಡ್ಯಾಮೇಜ್ ಆವನು ಜೋಕ್ಲು ಪೂರ ಉಲ್ಲ ಇಲ್ಲ ಜೋಕ್ಲು ಪೂರ ಐಟೆನೆಟ ಪೋನಾಗ ಬಾರಿ ಪೋಡಿಗೆ ಆತಂಗೆ ಮಕ್ಕಳು 2-3 ಸರ್ತಿ ಬ್ಲಾಸ್ಟ್ ಮಾಡ್ಬೋಯ್ರು ಒಕ್ಕ ಬಲ್ಪು ಬಾರಿ ಬೇಗ ಸ್ಟಾರ್ಟ್ ಮಾಡ್ಬೋಯ್ರು ಜೋಕುಲು ಲಕ್ಕರ ದುಂಬೆ ಆಕಲ್ನ ಸ್ಟಾರ್ಟ್ ಆದಿಪ್ಪುನು ಅಂಚೆ ಎಂಕ್ಲೆಗ ಅವು ಪೂರ ಬಾರಿ ಸಮಸ್ಯೆ ಆತಂಗೆ ಇಲ್ಲು ಪೂರ ಪುಡಾದು ನನ್ನ ಇಲ್ಲ ಕುಲ್ಲೊಲಿಯ ಬಲ್ಯ ಅಂದ ಅವೇ ಬಂಗ ಎಂಕುಲು 2020 ಬೊಕ್ಕ ಕಂಪ್ಲೇಂಟ್ ಕೊರೊಂದುಲ್ಲ ಐತ ಬಗ್ಗೆ ಡಕಲ್ ದಾಯ್ತಲ ಪಣ್ಣೊಂದಿಜ್ಜೇರಿ ಐಕ್ ದುಂಬೆ ಲೈಸೆನ್ಸ್ ಕೊಡ್ತಾನ ಮಂಡೊಂದುಲ್ಲೇರಿ ಲೈಸೆನ್ಸ್ ಕೊರ್ತನ ಎಂಕ್ಲೇದಲ ಗೊತ್ತಿಜ್ಜಾನೆ ಐದು ಬೊಕ್ಕ 2020 ಬೊಕ್ಕ ಎಂಕ್ಲು ಕಂಪ್ಲೇಂಟ್ ಕೊಡ್ತಾ ಐಕ್ ದಾಲ ಐತನೇಟ ಒರಿ ಅಧಿಕಾರಿ ನಾಕಲ್ಲ ಬತ್ತದ ಎಂಕ್ಲಡ ಪಾತಿರ್ತಿಜೇರಿ ಅಧಿಕಾರಿ ನಾಕಲ್ ದಾಲ ವಿಷಯ ಇಜ್ಜೇರಿ ಅಲ್ಲಿ ಅರ್ಜಿ ಎಂಕ್ಲು ಪಂಚಾಯತಿಗೆಲ್ಲ ಪಾಡ್ದ ಒಕ್ಕ ಕಂದಾಯ ಇಲಾಖೆಗೆ ಪೂರೆಕ್ಲ ಪಾಡ್ದ ಅರ್ಜಿ ಪಾಡುಡಂಡೆ ಪೂರ ಪಾಡ್ದ ಅಂಡ ಏರ್ನಲ್ಲ ಸುದ್ದಿ ಐತಿ ಲಿಖಿತ ಅದು ಬರೆದು ಬತ್ತೇನ್ರಿ ಐಕ್ ದಾಯ್ತ ಅಂದದಾಲ ಅಂತಜೇರಿ. ಈ ಕಚಿಕಾರ ಗ್ರಾಮ ಏನಿದೆ ಇದು ಒಂದು ಕೃಷಿ ಅವಲಂಬಿತ ಸ್ಥಳವಾಗಿದ್ದು ಇಲ್ಲಿ ತುಂಬ ಜನ ಕೃಷಿಕರೇ ಇರುವಂಥದ್ದು. ಹಾಗಾಗಿ ಮತ್ತೆ ಅರ್ಧದಷ್ಟು ಜಾಗ ರಿಸರ್ವ್ ಫಾರೆಸ್ಟ್ ಇದೆ, ಈ ಕಡೆ ಅವರ ಮನೆಗಳಿದೆ. ಆ ಮನೆಗಳಿಗೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಏನು ನಡೀತಾ ಇದೆ ನೋಡಿ, ಇದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅವರ ಮನೆಗಳು ಬಿರುಕು ಬಿಡ್ತಾ ಇದೆ. ಅದರಿಂದ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಡೇ ಟೈಮಲ್ಲೇ ಅವರು ಬ್ಲಾಸ್ಟ್ ಮಾಡೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಅವರು ಮನವಿಯನ್ನು ಸಲ್ಲಿಸಿದ್ರು ಯಾವುದೇ ರೀತಿಯಾದಂತಹ ಸೂಕ್ತ ಸ್ಪಂದನೆಯನ್ನು ಸಿಗದೇ ಇದ್ದಾಗ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ನಮ್ಮ ಕಕ್ಷಿದಾರರು ನಾವು ಅದನ್ನು ಹಾಕಿರ್ತೇವೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಅದರ ಪ್ರಕಾರ ಸೆಪ್ಟೆಂಬರ್ 3ನೇ ತಾರೀಕಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗ್ತದೆ. ಒಂದು ಜಂಟಿ ಸರ್ವೆ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕಂತೇಳಿ.
ಅದಕ್ಕೋಸ್ಕರ ಆರ್ಡರ್ ಆಗಿ 2 ತಿಂಗಳಾಗಿರ್ತದೆ ಈಗಾಗಲೇ. ನವೆಂಬರ್ 17ನೇ ತಾರೀಕು ಅಂದರೆ ಮೊನ್ನೆ ಒಂದು ನೋಟಿಸನ್ನು ಕೊಡ್ತಾರೆ, ನಾವು ಜಂಟಿ ಸರ್ವೆಗೆ ಬರ್ತೀವಿ ಅಂತ ಹೇಳಿ. ನಾವು 21ನೇ ತಾರೀಕಿಗೆ ಬರ್ತೇವೆ, ಅಂದರೆ ಇವತ್ತು ನಾವು 11 ಗಂಟೆ ತನಕ ನಮಗೆ ಯಾವುದೇ ನೋಟಿಸು ಸಿಕ್ಕಿರೋದಿಲ್ಲ. 11 ಹೊತ್ತಿಗೆ ಪೋಸ್ಟ್ಮ್ಯಾನ್ ಬಂದು ನಮಗೊಂದು ನೋಟಿಸನ್ನು ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ, ಇವತ್ತು ನಮಗೆ ಜಂಟಿ ಸರ್ವೆ ನಡೆಸಲಿಕ್ಕೆ ಅನಾನುಕೂಲ ಆಗ್ತದೆ. ಅದು ಯಾವಾಗ ಕೊಟ್ಟಿರೋಂಥ ಆ ಡೇಟ್ 19ನೇ ತಾರೀಕಿಗೆ ಹಾಕಿರ್ತಾರೆ. ಅದರಲ್ಲಿ 20ನೇ ತಾರೀಕಿಗೆ ಪೋಸ್ಟ್ ಮಾಡಿರ್ತಾರೆ, 21ನೇ ತಾರೀಕಿಗೆ ನಮಗೆ ಮುಟ್ಟಿರ್ತದೆ. ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಯಾವುದೇ ರೀತಿಯ ಅವರು ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೆ. ಅಲ್ಲಿ ಎಗ್ಗಿಲ್ಲದೆ ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಅಲ್ಲಿ ಕಪ್ಪು ಕಲ್ಲಿನ ಗಣಿಗಾರಿಕೆ ಬಗ್ಗೆ ಎಲ್ಲ ಸ್ಥಳೀಯ ಆಡಳಿತಕ್ಕೆ ಯಾವುದೇ ರೀತಿಯ ಸ್ಪಂದನೆಗಳು ಸಿಗ್ತಾ ಇಲ್ಲ. ಅಲ್ಲಿ ಅವರ ಲೈಸೆನ್ಸ್ನಲ್ಲಿ ಏನು ಪರವಾನಗಿಯಲ್ಲಿ ಏನು ಇದಿದೆ, ಕಂಡೀಷನ್ಸ್ ಇದೆ, ಅದನ್ನು ವಯಲೇಷನ್ ಮಾಡಿದರೆ ನಿಮ್ಮ ಪರವಾನಗಿ ಸೋಮೋಟೋ ನಾವು ರದ್ದು ಮಾಡ್ಬೋದು ಅಂತೇಳಿ. ಅದರಲ್ಲಿ 6 ಮೀಟರ್ ಹೈಟಲ್ಲಿ ಒಂದು ತಡೆಗೋಡೆ ಕಟ್ಟಬೇಕು, ಅದೇ ರೀತಿಯಾಗಿ ಅದಕ್ಕೊಂದು ನಾಮಫಲಕ ಅಂದರೆ ಬೋರ್ಡ್ ಹಾಕಬೇಕು ಅಂತ ಹೇಳಿದೆ. ಅದೇ ರೀತಿ ಯಾವುದೇ ರೀತಿಯಾದಂತಹ ಜಿಲೆಟಿನ್ ಕಡ್ಡಿ ಆ ಥರ ಬಳಸಬಾರ್ದು ಅಂತ ಹೇಳಿದೆ. ಯಾವುದು ಕೂಡ ಅಲ್ಲಿ ಒಂದು ಕ್ರಮವನ್ನು ಅವರು ಕೈಗೊಂಡು, ಯಾಕಂತ ಹೇಳಿದರೆ ಆ ತಡೆಗೋಡೆ ಇಲ್ಲ, ಬೋರ್ಡ್ ಇಲ್ಲ, ಜಿಲೆಟಿನ್ ಕಡ್ಡಿ ಯೂಸ್ ಮಾಡಿ ಈಗ ನಾವು ಸ್ಥಳದಲ್ಲಿ ಇರುವಾಗಲೇ ಒಂದು ಬ್ಲಾಸ್ಟ್ ಆಗಿರ್ತದೆ. ಈಗ ತಾವು ನೋಡಿರ್ಬೋದು ಎಲ್ಲರೂ. ಇದರಿಂದ ಗ್ರಾಮಸ್ಥರಿಗೆ ತುಂಬ ಸಮಸ್ಯೆಗಳಾಗ್ತಾ ಇದೆ. ದನ ಕರುಗಳಿರ್ತದೆ, ಇದರಿಂದ ಅವರ ಮನೆ ಆಸ್ತಿ ಪಾಸ್ತಿ ನಷ್ಟ ಆಗ್ತದೆ. ಈ ಹಿಂದೆ ನಾವು ಮಂಗಳೂರು ತಾಲೂಕಲ್ಲಿ ನೋಡಿರುವ ಹಾಗೆ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಅದೇ ರೀತಿಯಾಗಿ ಇಲ್ಲಿ ಆಗೋದಕ್ಕೆ ತುಂಬ ದೂರ ಇಲ್ಲ. ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು, ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ ಆಗ್ರಹ. ಸಮಸ್ಯೆ ಕೊರೆಡ್ದವ್ರ ಎಂಕ್ಲೆ ಮಸ್ತ್ ಉಂಡು. ದಾದ ಪಂಡ ಎಂಕ್ಲು ಶಾಲೆ ಜೋಕ್ಲೆನ್ ಶಾಲೆ ಹಿಡ್ದಿಲ್ಲ ತಬನ್ನಗಲ ಬ್ಲಾಸ್ಟ್ ಮಲ್ಪುರು ಐಕೊಂಜಿ ಪೊರ್ತುಂದಿಜ್ಜಿ ಐಡ್ದವ್ರ ಎಂಕ್ಲ ಇಲ್ಲದವಲ್ಲ ಇಲ್ಲ ಕುಲ್ಲುಲೆ ಕಜ್ಜಿ ಎಂಕುಲು ಓಡ್ತೊಂದಿ ಬದುಕುಲೆ ಕಾತುಂಡು. ಬೊಕ್ಕ ಬಸ್ ಒಂಜಿ ಮೂಜಿ 4 ಬರ್ಪುಂಡು. 4 ಪಂಡ ಮೂಜಿ ಬಸ್ ಬರ್ಪುಂಡು. ಬೊಕ್ಕೊಂಜಿ ಶಾಲೆದ ಬೊಕ್ಕೊಂದು ಶಾಲೆದ ವ್ಯಾನ್ 4 ಉಂಡು, ಒಟ್ಟು 4 ಶಾಲೆದ ಬರ್ಪುಂಡು. ಅಂಗನವಾಡಿದ ಜೋಕ್ಲು ಐಟೆ ಮಿತ್ತೆ ನಡ್ತೊಂದು ಪೋನಾನೆ ಅವಳು ಬ್ಲಾಸ್ಟ್ ಆಪುಂಡು ಅಂಚ ಸಮಸ್ಯೆ ಏಟು ಸುಮಾರು ಶಾಲೆದ ಬಸ್ ಒಂದು ಊರ್ದ ಜೋಕ್ಲು ನೆಟೆದಾನೆ ಪೂರ ಕೈತಲ್ದ ಜೋಕ್ಲು. ಇವ್ರಿಗೂ ಬಸ್ ಉಂಡು ಐಟೇನೆ 6 ರೂಟ್ ಉಂಡು. ಇವುಲ 5 ರೂಟ್ ಆತ ಹಂಚಿದ ರೂಟ್ ಉಂಡು. ಕೈತಲೆ ಆಪುಂಡು ಅವಲ ಈತ ಕೈತಲ ಎಂಕ್ಲೆ ಅಂಗನವಾಡಿ ಬೊಕ್ಕ ದೇವಸ್ಥಾನ ಪೂರ ಉಂಡು. ಎಂಕ್ಲ ಇಲ್ಲೇ ಈತ ಕೈತಲ ಉಂಡು. ಅಂಡಲ ಇಕ್ಕೊಂಜಿ ಅಧಿಕಾರಿನಕ್ಲು ವಾ ಕ್ರಮಲ ದೇತೊನ್ನ ತೋಜಿ ಎಂಕ್ಲೆ ಈತ ಸರ್ತಿ ಎಂಕ್ಲು ಐಕ ಮನವಿ ಕೊರಿಯ ಈತ ಮಾತ ಮಲ್ತ ಅಕ್ಲು ಬರ್ಪ ಅಂದ ಎಂಕ್ಲೇನು ಈ ನಮ್ನೆ ಮಲ್ಪುವೇರು ಕಾಪ ಬೇರು ಬಹುಲ ಜೇರ್ನಲ ಎಂಕ್ಲೆ ಕೊಂಜಿಂದಿ ಪ್ರತಿ ಒಂಜಿ ಅಧಿಕಾರಿನಕ್ಲಾಡು ಪ್ರತಿ ಒರಿಯಿಲ ಐಕ್ಯ ಸಪೋರ್ಟ್ ಆದುಲ್ಲೇರು ಬುಡ್ಡ ಸಾರ್ವಜನಿಕರಿಗೂ ಏರ್ನಲ ಒಂಜಿಂದು ಇಜ್ಜಿ ಮಾತೆರೆಗ್ಲ ಎಂಕುಲು ತೆರಿಪದ ಮಾತ ಕಡೆಕ್ಲ ಎಂಕುಲು ಅರ್ಜಿ ಕೊರ್ತ ಪೂರ ಕಡೆಕ್ಲ ತೆರಿಪದ ಆತನು